ನಾನು ಗಾಡಿ ತೊಗೊಂಡು 5 ವರ್ಷ ಕಂಪ್ಲೀಟ್ ಆಗಿ ಹೋಯಿತು ಆಲ್ರೆಡಿ. ಎಲ್ಲರೂ 1 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಓನರ್‌ಶಿಪ್ ರಿವ್ಯೂ ಕೊಡ್ತಾರೆ. ನಾನೀಗ 5 ವರ್ಷ ಆದಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರಿ ನೀವೆಲ್ಲ NS 200 ತಾನೇ ಇರೋದು ಅಂತ ನಿಮ್ಮ ಹತ್ರ. ಇಲ್ಲ, ನನ್ನ ಹತ್ರ ಇರೋದು NS 160. ಇನ್ನು ನನಗೆ ಗಾಡಿ ಮೈಲೇಜ್ ಅಂದರೆ 50+ ಬರ್ತಿದೆ. ಏನಕ್ಕಂದರೆ ನಾನು ಜಾಸ್ತಿ ಹೈವೇ ರೈಡೇ ಜಾಸ್ತಿ ಮಾಡ್ತಾ ಇರೋದು. ಇನ್ನು ಓವರಾಲ್ ಗಾಡಿ ವೆಯ್ಟ್ ಬಂದುಬಿಟ್ಟು 150 kg ಇದೆ. ಇನ್ನು ಟಾಪ್ ಸ್ಪೀಡ್ ಬಂದುಬಿಟ್ಟು 129 ತನಕ ಬೀಟ್ ಮಾಡಿದ್ದೀನಿ. ಆದರೆ ಈಗ ಹೋಗ್ತಾ ಇಲ್ಲ, ಈಗ 120ನೇ ಲಾಸ್ಟ್ ಹೋಗ್ತಾ ಇರೋದು. ಈಗ ಟೈರ್ ಅಪ್ಗ್ರೇಡ್ ಮಾಡಿದ್ದೀನಿ, ಸೊ ಸ್ಪೀಡ್ ಕಡಿಮೆ ಆಗೋದು ಕಾಮನ್ನು. ಮೊದಲು ಸ್ಟಾಕ್ ಟೈರ್ ಬಂದುಬಿಟ್ಟು ಹಿಂದ್ಗಡೆ 120 ಇತ್ತು, ಮುಂದ್ಗಡೆ 90 ಇತ್ತು. ಈಗ ನಾನು ಅಪ್ಗ್ರೇಡ್ ಮಾಡಿರೋದು ಮುಂದ್ಗಡೆ 110 ಹಾಕ್ಸಿದ್ದೀನಿ, ಇನ್ನು ಹಿಂದ್ಗಡೆ 140 ಹಾಕಿದ್ದೀನಿ. ಇನ್ನು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬೋಲ್ಟ್ ಕಟ್ಟಾಗಿತ್ತು. ಜಸ್ಟ್ 10 mm ಬೋಲ್ಟ್ ಕೊಟ್ಟಿರ್ತಾರೆ ಶೋರೂಮಿಂದ. ಅದನ್ನು ನಾನು ಕಟ್ಟಾದ ತಕ್ಷಣ ಡ್ರಿಲ್ ಮಾಡಿಬಿಟ್ಟು ಅದಕ್ಕೆ ಟ್ಯಾಪ್ ಹೊಡಿಸ್ಬಿಟ್ಟು 12 mm ಬೋಲ್ಟ್ ಹಾಕಿದ್ದೀನಿ ಈಗ. ಅಂದರೆ 10 mm ಅಷ್ಟು ಚಿಕ್ಕದು ಬೋಲ್ಟ್ ತುಂಬ ಕಷ್ಟ, ಇಡೀ ಗಾಡಿ ಸಪೋರ್ಟ್ ಆ ಕ್ರ್ಯಾಶ್ ಗಾರ್ಡ್ ಮೇಲೆ ಇರುತ್ತೆ. ಸೊ ಇದೊಂದು ಅಪ್ಗ್ರೇಡ್ ಮಾಡಬೇಕಿತ್ತು ಬಜಾಜ್ದವರು. ಸೊ ನೋಡೋಣ ಮುಂದೆ. ಇನ್ನು ಬಂದುಬಿಟ್ಟು ಗಾಡಿಗೆ ನೋಡಿ ಇಂಡಿಕೇಟರ್ ಹಾಕ್ಸಿದ್ದೀನಿ, ಇದು ಒರಿಜಿನಲ್ ಡಾಮಿನರ್ದು. ಸೊ 4 ಕೂಡ ಡಾಮಿನರ್ದು ಒರಿಜಿನಲ್ ಇಂಡಿಕೇಟರ್ ಹಾಕ್ಸಿರೋದು. ನೋಡಿ ಟೋಟಲಾಗಿ 4 ಸೇರಿ 4600 ಸಮಥಿಂಗ್ ಆಗಿತ್ತು. ಇನ್ನೂ ರೀಸೆಂಟಾಗಿ ಒಂದು 4 ಡೇಸ್ ಆಯಿತು ಈ ಮಿರರ್ ಹಾಕ್ಸಿ. ಇನ್ನು ಈ ಡಾಮಿನರ್ ವೈಸರ್ ಒಂದು, ಅದಾದಮೇಲೆ ಇದು 4th ಲಾಸ್ಟ್ ಟೈಮ್ ಗೊತ್ತಿದೆಯಲ್ಲ ಬೆಂಡಾಗಿತ್ತು. ಇನ್ನು ಇಲ್ಲಿ ಬಂದರೆ ಈ ಗ್ರ್ಯಾಬ್ ಬಾರ್ನ ಸ್ವಲ್ಪ ಉಲ್ಟಾ ಮಾಡಾಕಿದ್ದೀನಿ, ಆ ಕಡೆಯಿಂದ ಈ ಕಡೆ ಹಾಕಿದ್ದೀನಿ. ಮತ್ತು ಇನ್ನೂ ಈ ಕೆಳಗಡೆ ಟೇಲ್ ಟೈಡ್ ಚೇಂಜ್ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಏನು ಮಾಡಿಲ್ಲ, ಸಣ್ಣ ಪುಟ್ಟ ಮಾಡಿಫಿಕೇಷನ್ ಅಷ್ಟೇ ಮಾಡಿರೋದು. ಸೊ ಈಗ ಗಾಡಿಗೆ 6ನೇ ವರ್ಷ ರನ್ನಿಂಗು, ಅಂದರೆ 5 ವರ್ಷ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಲಾಸ್ಟ್ ಮಂತೇ ಕಂಪ್ಲೀಟ್ ಆಯಿತು. ಸೊ ಸಿಂಗಲ್ ಹ್ಯಾಂಡು, ಅದಕ್ಕೆ ಗಾಡಿನ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಗಾಡಿದು ಸಣ್ಣ ಪುಟ್ಟ ಸರ್ವಿಸ್ ಎಲ್ಲ ನಾನೇ ಮಾಡ್ಕೊಳ್ತೀನಿ, ಆಯಿಲ್ ಚೇಂಜು ಫಿಲ್ಟರ್ ಚೇಂಜ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಇಂಜಿನ್ದು ಮೇಜರ್ ವರ್ಕ್ ಏನೋ ಬಂತು ಅಂದರೆ ಶೋರೂಮಿಗೆ ತೊಗೊಂಡೋಗ್ತೀನಿ. ಸೊ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಒಂದು NS 160 ತೊಗೊಂಡಿದ್ದಾನೆ, ಅದು BS 7 ಮಾಡಲು. ಅದರಲ್ಲೂ ಕೂಡ ಒಳ್ಳೊಳ್ಳೆ ಅಪ್ಡೇಟ್ನ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲ ಗಾಡಿ. ನಾನು ಓಡಿಸಿ ನೋಡಿದೆ, ಆದರೆ ಇದರಲ್ಲಿ ಸಿಗೋವಂಥ ಪವರ್ ಅದರಲ್ಲಿ ಸಿಗ್ತಾ ಇಲ್ಲ. ನೀವೇನಾದರೂ 160 cc ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ ಅಂತ ಅಂದರೆ NS 160 ಓಕೆ ಅನ್ಬೋದು. ಹೈವೇಗೂ ಮತ್ತು ಸಿಟಿಗೂ ಕೂಡ ಕಂಫರ್ಟೇಬಲ್ ಗಾಡಿ ಅಂತಲೇ ಹೇಳ್ಬೋದು. ಇನ್ನು ಹೈವೇಲಿ ಮೈಲೇಜ್ ಕೂಡ ಚೆನ್ನಾಗೇ ಕೊಡ್ತಾ ಇದೆ.